ಇದ್ರಲ್ಲ ಇದಿಲ್ಲ ಅದು ಇದೊಂದು ಚಾರ್ ಮಿಸ್ ಮೇನ್ ಟೇಬಲ್ ಎದುರೊಂದು ಇದಾದ್ರ ತಲೆ ಗೊತ್ತಾಯ್ತು. ನಿಲ್ಲಿ ಹೋಗಿ 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 ಹಾ ಓಕೆ ನೋಡಿದೆ ಹಲೋ ಬ್ಯಾಟ್ ಇಡ್ತೇವೆ ನಾನು ಉದ್ದು ಬಾಲ್ ನನಗೆ ಉದ್ದು ಬಾಲ್ ಅವರು ಮಹೇಶ್ ಮಹೇಶ್ ಅಲ್ಲ ಹಾಗೆ ಒಂದೇ ಬಾಲ್ ಎಲ್ರಿಗೂ ಶುಭ ಸಂಜೆ, ನಮಸ್ಕಾರ. ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸೀಮಿತ ಆಸನದ ವ್ಯವಸ್ಥೆ ಇದೆ, ಅದೇ ರೀತಿ ಎಲ್ಲರೂ ಸಹಕರಿಸಬೇಕು ದಯವಿಟ್ಟು. ಸ್ನೇಹಿತರೆ, ಯುವ ಬಳಗ ಗಣೇಶಪುರ ಕಾಟಿಬಳ್ಳ ಇದರ ವತಿಯಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಂತಹ 8ನೇ ಆವೃತ್ತಿಯ 15ನೇ ವರ್ಷದ ಬ್ರಾಹ್ಮಣರ ಕ್ರಿಕೆಟ್ ಪಂದ್ಯಾಕೂಟ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಎಂಬುದನ್ನು ಹೇಳೋದಕ್ಕೆ ಬಹಳಷ್ಟು ಸಂತೋಷ ಪಡ್ತೇವೆ. ಈ ಒಂದು ಸಮಾರೋಪ ಸಮಾರಂಭ ಏನಿದೆ, ಇದಕ್ಕೆ ಮುಖ್ಯ ಅಭ್ಯಾಗತರಾಗಿ ಇವತ್ತಿಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ಥಳೀಯರಾದಂತಹ ನಮ್ಮ ಬೆನ್ನೆಲುಬಾದಂತಹ ಹಿರಿಯ ವಕೀಲರು ಶ್ರೀಯುತ ಸದಾಶಿವ ಐತಾಳ್ರವರಿದ್ದಾರೆ. ಅದೇ ರೀತಿ ಬ್ರಾಹ್ಮಣ ಒಕ್ಕೂಟದ ಮಾಜಿ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ರಘುರಾಮ ತಂತ್ರಿ ಅವರಿದ್ದಾರೆ. ಅದೇ ರೀತಿ ದೇವಸ್ಥೆ ಕನ್ಸ್ಟ್ರಕ್ಷನ್ ಇದರ ವತಿಯಿಂದ ಆಗಮಿಸಿರುವಂತಹ ಶ್ರೀಯುತ ವರುಣ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಶ್ರೀಯುತ ಮಹೇಶ್ ಮಯ್ಯ, ಮ್ಯಾನೇಜರ್ ಆದಿಮಾ ಗ್ಲೋಬಲ್ ಇಂಪ್ಯಾಕ್ಸ್, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಶ್ರೀಯುತ ಶ್ರೀನಿವಾಸ ಐಗಳ್ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಕ್ರೀಡಾಪಟುಗಳು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಊರ ಪರವೂರ ಹಿರಿಯರು, ಕೆಲವರು ಅತಿಥಿಗಳು ಕೂಡ ನಮ್ಮ ಜೊತೆಗೆ ಇಲ್ಲಿ ಭಾಗವಹಿಸಿದ್ದಾರೆ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಯುವ ಬಳಗ ಗಣೇಶಪುರ ಕಾಟಿಪಾಳ ಇವರ ವತಿಯಿಂದ ಬಯಸ್ತಾ ಇದ್ದೇನೆ. ಇದೀಗ ಅಭ್ಯಾಗತರನ್ನು ದಯವಿಟ್ಟು ವೇದಿಕೆಗೆ ಆಹ್ವಾನಿಸಬೇಕೆಂಬುದಾಗಿ ಶ್ರೀಯುತ ಪ್ರಸನ್ನ ಮತ್ತು ಅಚಲ್ ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಮಹೇಶ್ ಮಯ್ಯರು, ಶ್ರೀಯುತ ಶ್ರೀನಿವಾಸ ಐಗಳರು, ಶ್ರೀಯುತ ಸದಾಶಿವ ಐತಾಳ್ರು, ಅದೇ ರೀತಿ ಶ್ರೀಯುತ ಮಹೇಶ್ ಮಯ್ಯರು, ಅದೇ ರೀತಿ ನಮ್ಮವರಾದಂತಹ ಶ್ರೀಯುತ ಭರತ್ ಪಟೇಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಬೇಕು ನಮ್ಮ ಬಳಗದ ಪ್ರಸನ್ನ ಇವರು. ನಮ್ಮ ಅಭ್ಯಾಗತರಿಗೆ ಮತ್ತು ಸೇರಿರುವಂತಹ ಕ್ರೀಡಾಪಟುಗಳಿಗೆ ಇದಾಗಲೂ ತಿಳಿದಿದೆ, ಆದರೂ ತಿಳಿಸ್ತಾ ಇದ್ದೇನೆ. ಇದು 8ನೇ ವರ್ಷದ ಆವೃತ್ತಿ, 8ನೇ ಆವೃತ್ತಿ 15ನೇ ವರ್ಷದ್ದು ಯುವ ಬಳಗ ಗಣೇಶಪುರ ಕಾಟಿಪಾಳ್ಯ ಇವರ ವತಿಯಿಂದ ಹಮ್ಮಿಕೊಂಡಂತಹ ಬ್ರಾಹ್ಮಣರ ಕ್ರಿಕೆಟ್ ಕೂಟ. ಇದರಲ್ಲಿ ಇವತ್ತು 9 ತಂಡಗಳು ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಜಿಲ್ಲೆಗಳಿಂದ ಆಗಮಿಸಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪಂದ್ಯಾಕೂಟವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೂ ಸೇರಿರುವಂತಹ ಕ್ರೀಡಾಪಟುಗಳಿಗೆ ಮೊದಲಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಈಗ ಆಗಮಿಸಿರುವಂತಹ ಅತಿಥಿಗಳಲ್ಲಿ ಶ್ರೀಯುತ ರಘುರಾಮ ತಂತ್ರಿಗಳು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ನಮ್ಮ ಬ್ರಾಹ್ಮಣ ಸಮಾಜದ ಮುಂದಾಳುಗಳಿಗೆ ನಮಸ್ಕರಿಸುತ್ತಾ, ನನಗೆ ಈ ಅವಕಾಶ ಕೊಟ್ಟದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ಯುವ ಬಳಗ ತಂಡದವರಿಗೆ. ಹಾಗೆ ಬ್ರಾಹ್ಮಣ ಸಮಾಜದಲ್ಲಿ ಒಗ್ಗಟ್ಟು ಬಹಳ ಕಡಿಮೆ ಅಂತ ಹೇಳ್ತಾರೆ, ಆದರೆ ಬ್ರಾಹ್ಮಣ ಸಮಾಜವನ್ನು ಒಗ್ಗಟ್ಟು ಮಾಡುವಲ್ಲಿ ಈ ಯುವ ಬಳಗ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುತ್ತಾ ಸಾಧಾರಣ 3 ಜಿಲ್ಲೆಗಳ ತಂಡಗಳನ್ನು ಆಹ್ವಾನಿಸಿ ಈ ಸುಡು ಬಿಸಿಲಿನಲ್ಲಿಯೂ ಒಂದು ಟೂರ್ನಮೆಂಟ್ ಆಯೋಜಿಸಿರುವುದು ಬಹಳಷ್ಟು ಶ್ಲಾಘನೀಯ. ಹಲವಾರು ತಂಡಗಳು ಬಂದರು. ಪೈಪೋಟಿಯಿಂದ ಕೂಡಿದಂಥ ಈ ಪಂದ್ಯಾಟದಲ್ಲಿ ಅತ್ಯಂತ ಪ್ರಬಲ ಸ್ಪರ್ಧೆ ಇದ್ದರೂ ಕಡೆಗೆ 2 ತಂಡಗಳು ಒಂದು ವಿನ್ನರ್ಸ್, ಒಂದು ರನ್ನರ್ಸ್ ಆಗಲೇಬೇಕಾಗ್ತದೆ. ಸೋತ ತಂಡಗಳು ಏನು ಕಮ್ಮಿ ಅಲ್ಲ, ಅವರು ಉತ್ತಮವಾಗಿ ಪಾರ್ಟಿಸಿಪೇಟ್ ಮಾಡಿ ಅವರ ತಮ್ಮ
ಪ್ರತಿಭೆಯನ್ನು ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಈಗಾಗಲೇ ನೀವು ಬಹಳಷ್ಟು ದಣಿದಿದ್ದೀರಿ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಯುವ ಬಳಗ ನಡೆಸಿದಂಥ ಈ ಪಂದ್ಯಾವಳಿಗೆ ನನ್ನೆಲ್ಲ ರೀತಿಯ ಸಹಕಾರಗಳನ್ನು ನೀಡಲಿಕ್ಕೆ ಸಂತೋಷದಿಂದ ನಾನು ಒಪ್ಪಿದ್ದೇನೆ. ಅದೇ ರೀತಿ ಅವರಿಗೆ ಒಳ್ಳೆ ಶ್ರೇಯಸ್ಸಾಗಲಿ ಅಂತೇಳಿ ಕೋರುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಯುವ ಬಳಗದ ಈ ಹುಡುಗರಿಗೆ ಮತ್ತು ಸೇರಿರುವಂತಹ ಯುವ ಕ್ರೀಡಾಪಟುಗಳಿಗೆ ಅತ್ಯಂತ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀಯುತ ರಘುರಾಮ್ ತಂತ್ರಿಗಳು. ತಮಗೆ ಅತ್ಯಂತ ಆಭಾರಿಗಳು ನಾವು. ಅದೇ ರೀತಿ ತಮ್ಮ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ಹಲವಾರು ವರ್ಷಗಳ ಕಾಲ ನಮ್ಮ ಈ ಯುವ ಬಳಗ ತಂಡಕ್ಕೆ ಇರಬೇಕು ಎಂಬುದಾಗಿ ಆಶಿಸುತ್ತಾ ಶ್ರೀಯುತ ಮಹೇಶ್ ಮಯ್ಯ ಇವರನ್ನು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಬ್ರಾಹ್ಮಣರ ಅಸೋಸಿಯೇಷನ್ ಹೆಡ್ ಆಗಿರುವಂಥ ರಘುರಾಮ್ ತಂತ್ರಿಗಳಿದ್ದಾರೆ. ನಾನು ಮೊನ್ನೆ ಇವರು ಯಾರು ಬಂದಿದ್ದಾಗ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ, ಅದು ಸಸಿತ್ಲುವಲ್ಲಿ ಹೋಗೋ ದಾರಿಯಲ್ಲಿ ಈ ಮಗುವೀರಿನವರೆಲ್ಲ ಒಟ್ಟಿಗೆ ಸೇರಿ ಅವ್ರದ್ದೇ ಒಂದು ಸ್ಪರ್ಧೆ ಎಲ್ಲ ಮಾಡಿ ಅವರದ್ರಲ್ಲೇ ಒಂದು ದೊಡ್ಡ ಜನಗಳೆಲ್ಲ ಬರುವ ಹಾಗೆಲ್ಲ ಮಾಡುವಾಗ ನಾನು ಅನಿಸಿದೆ, ನಮ್ಮ ಬ್ರಾಹ್ಮಣರಲ್ಲಿ ಒಂದು ನಾವು ಆಗ ಅನಿಸಿತ್ತು. ಆಗ ನಮ್ಗೆ ಇಂಥದ್ದಲ್ಲೆಲ್ಲ ನಮ್ಮ ಬ್ರಾಹ್ಮಣರು ಸಹ ತುಂಬ ಒಂದು ಇದು 8 ವರ್ಷ ಅಂತ ಕೇಳಿದ್ದು ನಮ್ಗೆ ಈಗ ಅನಿಸ್ತಾ ಉಂಟು. ನಾನು ಆ ಕಾಲೇಜಲ್ಲಿ ಟೈಮಲ್ಲಿ ಚಿನ್ಮಯಲ್ಲಿ ಇಲ್ಲಿದ್ದೆ ಯಾರಿದ್ದಾರೆ ಅವರ ಟೈಮಲ್ಲಿ ಆಡ್ತಾ ಇದ್ದದ್ದು ಫುಟ್ಬಾಲ್ ಎಲ್ಲ, ಮತ್ತೆ ಈಗ ಬೇರೆ ವೃತ್ತಿ ದೇವಸ್ಥಾನ ಎಲ್ಲ ಹೋಗ್ತಿರ್ಲಿಲ್ಲ. ಈಗ ಅನಿಸ್ತಾ ಉಂಟು ಇಂಥ ಪ್ರೋಗ್ರಾಮ್ ಎಲ್ಲ ಜಾಸ್ತಿ ಮಾಡುವಲ್ಲಿ ಹೋಗಬೇಕು. ಯಾವಾಗ ಒಂದ್ಸಲ ಬ್ರಾಹ್ಮಿನ್ಸ್ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಮಾಡುವಂತೆಲ್ಲ ಇರುವಾಗ ಇಂಥ ಯಾರು ಈ ಯುವ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಸೇರಿದ್ದಾರೆ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಂಥದ್ದೆಲ್ಲ ಮಾಡ್ತಾ ಇರಿ, ನಾವು ಸಹ ನೀವು ಕರಿತಾ ಇರಿ, ನಾವು ಸಹ ಬರ್ತಾ ಇರ್ತೇವೆ. ಎಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದ. ಶ್ರೀಯುತ ಮಹೇಶ್ ಮಯ್ಯರು ತಮ್ಮ ಕಾಲೇಜ್ ದಿವಸಗಳನ್ನು ನೆನಪಿಸಿಕೊಂಡು ನಮ್ಮ ಜೊತೆಗೆ ಅವರ ಕ್ರೀಡಾ ಸ್ಫೂರ್ತಿಯನ್ನು ಯಾವ ರೀತಿ ತೊಡಗಿಸಿಕೊಳ್ಳಬಹುದು ಎಂಬುದರ ಮೂಲಕ ಒಂದು ನೆನಪನ್ನು ನಮ್ಮ ಜೊತೆಗೆ ಹಂಚಿಕೊಂಡರು. ಅವರ ಈ ಒಂದು ಪ್ರೋತ್ಸಾಹಕ್ಕೆ ನಾವು ನಿತ್ಯ ಋಣಿಗಳು. ಶ್ರೀಯುತ ಶ್ರೀನಿವಾಸ ಐಗಳ್ ಅವ್ರ ಹತ್ರ 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಬ್ರಾಹ್ಮಣ ಸಮಾಜದ ಎಲ್ಲ ವರ್ಗದವರು, ಯಾಕಂದರೆ ಯಾವಾಗಲೂ ವರ್ಷಗಳು ನನ್ನನ್ನು ಕರೀತಾರೆ ಬರಬೇಕು ಅಂತ ಹೇಳುವಾಗ ನಾನು ಯಾವುದೋ ನನ್ನದೇ ಒಂದು ಕೆಲಸದಲ್ಲಿ ಇರ್ತೇನೆ. ಈ ಸಲ ನೋಡಿದ್ದೇನೆ ನಮ್ಮ ಒಗ್ಗಟ್ಟು ಎಲ್ಲ ಇದರಲ್ಲಿ ಕೂಡ ಜಾತಿಯಲ್ಲಿ ಕೂಡ ಉಂಟು ಅವರು ಹೇಳಿದಾಗೆ. ಆದರೆ ನಮ್ಮದರಲ್ಲಿ ಬಹಳ ಕಮ್ಮಿಂದ ಕಾಣ್ತದೆ. ಅದೇ ಇದೇ ಒಂದು ರೀತಿಯಲ್ಲಿ ಈ ಥರ ಆದರೂ ನಡೀತಾ ಉಂಟು. ಇದನ್ನು ನೋಡಿ ಸಂತೋಷ ಆಯಿತು. ಇದನ್ನು ಹೀಗೆ ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹಿರಿಯರಾದಂತಹ ಶ್ರೀನಿವಾಸ ಐಗಳರು ನಮ್ಮನ್ನು ಪ್ರೋತ್ಸಾಹ ಮಾಡಿ ಆಶೀರ್ವಾದವೇ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಅನಿಸ್ತಾ ಉಂಟು. ತಮ್ಮ ಈ ಪ್ರೋತ್ಸಾಹ ನಿತ್ಯವೂ ನಮಗೆ ಬೇಕು. ಇವತ್ತಿನ ನಮ್ಮ ಈ ಪಂದ್ಯಕೂಟಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದವರಿದ್ದಾರೆ. ಶ್ರೀಯುತ ಸುಭಾಷ್ ರಾಯರಿರುವುದು ಮಂಗಳೂರು ಗುರ್ಜಿ ತಂಡದವರು, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಅಭ್ಯಾಗತರು, ನಾನು ಯಾವುದೇ ಹೆಸರು ಹೇಳುವುದಿಲ್ಲ, ಅವರೆಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಬಲಬದಿಯಲ್ಲಿ ಏನೊಂದು ಬ್ಯಾನರ್ ಕಾಣಿಸ್ತಾ ಇದೆ, ಅದರಲ್ಲಿ ಇರುವಂತಹ ವಿಶೇಷ ಅತಿಥಿಗಳು ಅವರೆಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈ ಮೇಲಿನ ಭಾಗದಲ್ಲಿರುವಂತಹ 2 ಮನೆಯ ಯಜಮಾನರು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಊಟದ ವ್ಯವಸ್ಥೆ ಅಲ್ಲಿ ಒಂದು ಮನೆಯಲ್ಲಿ ಆಗಿದೆ, ನಮ್ಮವರೇ ಅವರು. ಈ ರೀತಿ ಹಲವಾರು ರೀತಿಯಲ್ಲಿ ಇಲ್ಲಿ ಅಂಗಣದ ವ್ಯವಸ್ಥೆ ಇರ್ಬೋದು, ಬ್ಯಾನರ್ ಕಟ್ಟುವ ವ್ಯವಸ್ಥೆ ಇರ್ಬೋದು, ಶಾಮಿಯಾನದ ವ್ಯವಸ್ಥೆ ಇರ್ಬೋದು, ಮೈಕ್ ವ್ಯವಸ್ಥೆ ಇರ್ಬೋದು. ಇದೆಲ್ಲ ಒಂದು ರೀತಿ ಹಂಚುವಿಕೆಯಿಂದ ಯುವ ಬಳಗದ ತಂಡದ ಸದಸ್ಯರು ಮತ್ತು ಊರಿನ ಹಿರಿಯರು ಎಲ್ಲ ಸೇರಿಕೊಂಡು ಮಾಡಿರುವಂತಹ ಒಂದು ಒಗ್ಗಟ್ಟಿನ ಪ್ರಯತ್ನ ಇದು. ಅದಕ್ಕಾಗಿ ತಮ್ಮಲ್ಲಿ ಒಂದು ವಿಶೇಷವಾದಂತಹ ಅಭಿನಂದನೆಗಳನ್ನು ಚಪ್ಪಾಳೆಯನ್ನು ಬಾರಿಸುವುದರ ಮೂಲಕ ತೋರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮುಂದೆ ಪ್ರಶಸ್ತಿ ವಿತರಣಾ ಸಮಾರಂಭ. ದಯವಿಟ್ಟು ಈ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಸಹಕರಿಸಬೇಕು ಅಚಲ್ ಮತ್ತು ಪ್ರಸನ್ನ ಇವರು. ಅದೇ ರೀತಿ ಒಂದು ವಿಶೇಷ ಒಂದು ಸಣ್ಣ ಒಂದು ಸನ್ಮಾನ ಸಮಾರಂಭ ಇಲ್ಲಿ ನಡೀಲಿಕ್ಕಿದೆ. ನಮ್ಮ ಮಹಾಗಣಪತಿ ದೇವಸ್ಥಾನ ಏನಿದೆ ಗಣೇಶಪುರ ಕಾಟಿಪಳ್ಳ, ಇಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಜಾತ್ರೋತ್ಸವ ಸಂದರ್ಭದಲ್ಲಿ ಒಂದು ಪಲ್ಲಕ್ಕಿ ತಯಾರಿ ಮಾಡಿ ಹೊರುವಂತಹ ಒಂದು ಕಮಿಟಿ ನಮ್ಮಲ್ಲಿ ಇದೆ, ಬ್ರಾಹ್ಮಣರ ಕಮಿಟಿ. ಅದರಲ್ಲಿ ಬಹಳಷ್ಟು ಮಂದಿ ಇದ್ದಾರೆ, ನಮ್ಮಲ್ಲಿ ಈ ಸದಸ್ಯರೆಲ್ಲರೂ ಅದರಲ್ಲಿದ್ದಾರೆ. ಈ ಒಂದು ಕಮಿಟಿಯನ್ನು
ಮುಂದಾಳತ್ವದಿಂದ ಮಾರ್ಗದರ್ಶಿಯಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ವ್ಯಕ್ತಿ ನಮ್ಮ ಶ್ರೀಯುತ ಶ್ರೀನಿವಾಸ ಐಗಳ್ರವರು. ಅವರನ್ನು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಅವರಿಗೊಂದು ಸಣ್ಣ ರೀತಿಯ ಗೌರವ ಸಮರ್ಪಣೆ ನಮ್ಮ ಈ ಪಲ್ಲಕ್ಕಿ ಕಮಿಟಿಯಿಂದ ನಡೀಲಿಕ್ಕಿದೆ. ಶ್ರೀಯುತ ಪ್ರಸನ್ನ, ಮಹೇಶ ಇತ್ಯಾದಿಗಳಾಗಿ, ಅದರ ಜೊತೆಗೆ ಅಭ್ಯಾಗತರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಶ್ರೀಯುತ ಶ್ರೀನಿವಾಸ ಐಗಳ್ರವರಿಗೆ ಫಲಪುಷ್ಪ ಮತ್ತು ಶಲ್ಯವನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ಪಲ್ಲಕ್ಕಿ ಅಲಂಕಾರ ಶ್ರೀಯುತ ಶ್ರೀನಿವಾಸ ಐಗಳ್ರವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ಅದರದ್ದು ಒಂದು ಫೋಟೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ. 15 ವರ್ಷಗಳಿಂದ ಇದು ಜರುಗ್ತಾ ಇದೆ. ಅದೇ ರೀತಿ ಮೊನ್ನೆ ತಾನೇ ಸ್ಥಳೀಯ ವಿಶ್ವನಾಥ ದೇವಸ್ಥಾನದಲ್ಲಿ ಕೂಡ ಪಲ್ಲಕ್ಕಿ ಹೊರುವಂತಹ ಒಂದು ವಿಜೃಂಭಣೆಯ ಕಾರ್ಯಕ್ರಮ ನಡೆದಿದೆ ನಮ್ಮ ಇದೇ ತಂಡದಿಂದ. ಈಗ ನಮ್ಮ ಅಭ್ಯಾಗತರಿಗೆ ದಯವಿಟ್ಟು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಪ್ರಥಮತವಾಗಿ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯುವ ಬಳಗ ಕಾಟಿಪಾಳ ತಂಡದ ಸದಸ್ಯ ಚಿನ್ಮಯ ಇದಕ್ಕೆ ಸಹಕರಿಸಬೇಕು. ಶ್ರೀಯುತ ರಘುರಾಮ ತಂತ್ರಿಗಳಿಗೆ ನೆನಪಿನ ಕಾಣಿಕೆಯನ್ನು ಶ್ರೀಯುತ ಪ್ರಸನ್ನ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ರೀಡಾಪಟುಗಳು ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಶ್ರೀಯುತ ತಂತ್ರಿಗಳು ಬೆಳಗ್ಗೆ ನಮ್ಮ 2ನೇ ತಂಡದಲ್ಲಿ ಬೌಲಿಂಗ್ ಮಾಡುವುದರ ಮೂಲಕ ಒಳ್ಳೆಯ ಆಟದ ಪ್ರದರ್ಶನ ಕೂಡ ನೀಡಿದ್ದಾರೆ. ತಮ್ಮ ಯೌವನದ ದಿವಸಗಳನ್ನು ನೆನಪಿಸಿಕೊಂಡಿದ್ದಾರೆ. ಶ್ರೀಯುತ ಮಹೇಶ್ ಮಯ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ತಂಡದ ಸದಸ್ಯ ವಿನಾಯಕ ಇವರು. ತಮ್ಮ ಪ್ರೋತ್ಸಾಹ ಯಾವತ್ತೂ ಇರಬೇಕು ನಮ್ಮ ತಂಡದ ಮೇಲೆ ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಮಹೇಶ್ ಅವರು ಆಗಮಿಸಬೇಕು. ಶ್ರೀಯುತ ವರುಣ್ ರಾವ್ ಇವರಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ರಾಘವೇಂದ್ರ ಆಗಮಿಸಬೇಕು. ಶ್ರೀಯುತ ಶ್ರೀನಿವಾಸ ಐಗಳ್ರಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸದಾಶಿವ ಐತಾಳ್ರಿಗೆ ಗೌರವಾರ್ಪಣೆ ಮಾಡಬೇಕು. ಶ್ರೀಯುತ ಕಾರ್ತಿಕ್ ಆಗಮಿಸಬೇಕು. ಗಣೇಶ್ ಆಗಮಿಸಬೇಕು. ಶ್ರೀಯುತ ಶ್ರೀನಿವಾಸ ಐಗಳ್ರವರಿಗೆ ನೆನಪಿನ ಕಾಣಿಕೆ ನೀಡಬೇಕು. ಶ್ರೀಯುತ ಭರತ್ ಪಟೇಲ್ ರವರಿಗೆ, ಶ್ರೀಯುತ ಅಚಲ್ ರವರು ಆಗಮಿಸಬೇಕು. ಶ್ರೀಯುತ ಮುಂದೆ ಪ್ರಶಸ್ತಿ ವಿತರಣಾ ಸಮಾರಂಭ. ಮೊದಲಿಗೆ ಫೈನಲ್ ಪಂದ್ಯದ ಅತ್ಯುತ್ತಮ ಕ್ಯಾಚ್ ಮತ್ತು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನೀಡಬೇಕು. ಅಂತಿಮ ಪಂದ್ಯದ ಅತ್ಯುತ್ತಮ ಕ್ಯಾಚ್ ಪ್ರಶಸ್ತಿಯನ್ನು ಚಿನ್ಮಯ್ ಅವರಿಗೆ ಘೋಷಿಸಲಾಗಿದೆ. ವೇದಿಕೆಯಲ್ಲಿರುವಂತಹ ಅಭ್ಯಾಗತರು ಚಿನ್ಮಯ್ ಅವರಿಗೆ ಈ ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರಘುರಾಮ್ ತಂತ್ರಿಗಳು ದಯವಿಟ್ಟು ಹಸ್ತಾಂತರಿಸಬೇಕು ಚಿನ್ಮಯ್ಗೆ ಅತ್ಯುತ್ತಮ ಕ್ಯಾಚ್ ಪ್ರಶಸ್ತಿ ಫೈನಲ್ ಪಂದ್ಯಾವಳಿಯಲ್ಲಿ. ಅಭಿನಂದನೆಗಳು ಚಿನ್ಮಯ್ ಅವರಿಗೆ. ಅದೇ ರೀತಿ 2 ಹುದ್ದರಿಗಳನ್ನು ಕಬಳಿಸಿ
10 ರನ್ ಕೂಡ ಮಾಡಿರುವಂತಹ ಅಜೇಯರಾಗಿ ಉಳಿದಿರುವಂತಹ ಅಕ್ಷರ್ ಇವರು ಪಂದ್ಯ ಪುರುಷೋತ್ತಮವಾಗಿ ಆಯ್ಕೆಯಾಗಿದ್ದಾರೆ ಯುವ ಬಳಗ ಕಾಟಿಬಳ್ಳ ತಂಡದ ವತಿಯಿಂದ. ಇವರು ವೇದಿಕೆ ಆಗಮಿಸಬೇಕು. ಶ್ರೀಯುತ ಸದಾಶಿವ ಐತಾಳ್ರು ಅವರಿಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಯುವ ಬಳಗ ಗಣೇಶಪುರ ಕಾಟಿಬಳ್ಳ ತಂಡದ ವತಿಯಿಂದ ಹಮ್ಮಿಕೊಳ್ಳುವಂತಹ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಯಾವತ್ತೂ ಒಂದು ವಿಶೇಷವಾದ ಪ್ರಶಸ್ತಿಗಳಲ್ಲಿ ಇರ್ತದೆ. ಅತ್ಯಂತ ಒಂದು ಅಟ್ರಾಕ್ಷನ್ ಅಂತ ಹೇಳ್ತೇವೆ, ಏನು ಅಟ್ರಾಕ್ಟಿವ್ ಅವಾರ್ಡ್ಸ್, ಅದು ಯಾವಾಗಲೂ ಇರ್ತದೆ. ಒಂದು ಯಂಗ್ ಅಪ್ಕಮಿಂಗ್ ಎಮರ್ಜಿಂಗ್ ಪ್ಲೇಯರ್ ಎಂಬುದಾಗಿ ಒಂದು ವಿಶೇಷ ಪ್ರಶಸ್ತಿ ಇಲ್ಲಿದೆ. ಶ್ರೀ ಕ್ರಿಕೆಟರ್ ಸಾಲೆತ್ತೂರು ತಂಡದ ಆಲ್ರೌಂಡರ್ ಆಟಗಾರ ಶ್ರೀಶಾಂತ್ ಇವರಿಗೆ ಈ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಈ ಪುರಸ್ಕಾರವನ್ನು ಶ್ರೀಯುತ ಮಹೇಶ್ ಮಯ್ಯರ್ ನೀಡಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕು. ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಶ್ರೀಶಾಂತ್, 19 ವರ್ಷದ ಹುಡುಗ. ಈತ 18 ವರ್ಷದ ಹುಡುಗ, ಹದಿಹರೆಯ. ಈತ ಅಂಡರ್ ಕ್ರಿಕೆಟ್ ಎಷ್ಟು ಚೆನ್ನಾಗಿ ಆಡ್ತಾನೋ ಅದೇ ರೀತಿ ಕಳೆದ ವಾರ ಒಂದು ಓವರ್ ಕ್ರಿಕೆಟ್ಗೆ ಉಡುಪಿಗೆ ಕರ್ಕೊಂಡು ಹೋಗಿದ್ದೆ ಅವರನ್ನು. ಅದೇ ರೀತಿಯಲ್ಲಿ ಓವರ್ ಕೂಡ ಇವರು ಆಡ್ತಾರೆ. ಅಭಿನಂದನೆಗಳು. ಶಟ್ಲ್ ಕೂಡ ಅತ್ಯುತ್ತಮ ಆಡ್ತಾರೆ ಅಂತ ಹೇಳಿ ತಿಳಿದಿದ್ದೇನೆ. ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಯುವ ಬಳಗ ಕಾಟಿಬಳ್ಳ ತಂಡದ ಮಹೇಶ್ ಇವರಿಗೆ ಘೋಷಿಸಲಾಗಿದೆ. ಈ ಪಂದ್ಯಾವಳಿ ಉದ್ದಕ್ಕೂ ಅತ್ಯಂತ ಮಿತವ್ಯಯಕಾರಿಯಾಗಿ ಹಾಗೂ ಹುದ್ದರಿಗಳ ಮೇಲೆ ಹುದ್ದರಿಗಳನ್ನು ಕಬಳಿಸುವ ಮೂಲಕ ಬೆಸ್ಟ್ ಬೌಲರ್ ಆಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತ ವರುಣ್ ರಾವ್ ಇವರನ್ನು ಅಭಿನಂದಿಸಬೇಕು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿ ಇಲ್ಲಿದೆ. ಯುಕೆ ಉಡುಪಿ ತಂಡದ ಶ್ರವಣ್ ಬೆಸ್ಟ್ ವಿಕೆಟ್ ಕೀಪರ್ ಆಗಿ ಆಯ್ಕೆಯಾಗಿದ್ದಾರೆ. ಶ್ರವಣ್ ವೇದಿಕೆಗೆ ಆಗಮಿಸುವ ಮೂಲಕ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಶ್ರೀಯುತ ಶ್ರೀನಿವಾಸ್ ಐಗಳ್ ಇವರಿಂದ. ಅಭಿನಂದನೆಗಳು ಶ್ರವಣ್ ಅವರಿಗೆ. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಈ ಪಂದ್ಯಾವಳಿ ಉದ್ದಕ್ಕೂ ಅತ್ಯುತ್ತಮ ಬ್ಯಾಟಿಂಗ್ ಲಯದ ಮೂಲಕ ಎಲ್ಲರನ್ನು ಮಂತ್ರಮುಗ್ಧಗೊಳಿಸಿದಂತಹ ಯುಕೆ ಉಡುಪಿ ತಂಡದ ನಾಗರಾಜ್ ತಂತ್ರಿ ಇವರು ಆಯ್ಕೆಯಾಗಿದ್ದಾರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ. ಶ್ರೀಯುತ ಭರತ್ ಪಟೇಲ್ರು ಈ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನಾಗರಾಜ್ ತಂತ್ರಿಗಳಿಗೆ ಹಸ್ತಾಂತರಿಸಬೇಕು. ಅದೇ ರೀತಿ ಈ ಒಂದು ಪಂದ್ಯಾವಳಿಯಲ್ಲಿ ತನ್ನ ಅತ್ಯುತ್ತಮ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗಿನಿಂದ ಕೂಡ ಎಲ್ಲರನ್ನೂ ಆಕರ್ಷಿಸಿದಂತಹ ಒಬ್ಬ ಆಟಗಾರ ಯುವ ಬಳಗ ಕಾಟಿಬಳ್ಳ ತಂಡದ ಅಕ್ಷರ್ ಇವರು ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾಗಿದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಶ್ರೀಯುತ ಸದಾಶಿವ ಐತಾಳ್ರು ಅವರಿಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಅಕ್ಷರ್ ಇವರಿಗೆ. ನಮ್ಮ ಈ ಪಂದ್ಯಾಕೂಟದಲ್ಲಿ ಅತ್ಯಂತ ಹುರುಪಿನಿಂದ ಭಾಗವಹಿಸಿದಂತಹ ಒಂದು ಹೊಸ ತಂಡ ಇದೆ, ಮಂಗಳೂರು ಯುನೈಟೆಡ್ ಟೈಟಾನ್ಸ್ ಎಂಬುದಾಗಿ. ಅವರು ಬಹುಶಃ ಭಾಗವಹಿಸಿದ್ದು 2ನೇ ಪಂದ್ಯಾವಳಿ ಇರಬೇಕು, ಫಸ್ಟ್ 1ನೇ ಪಂದ್ಯಾವಳಿಯಲ್ಲಿ. ಈ 1ನೇ ಪಂದ್ಯಾವಳಿಯಲ್ಲೇ ಅವರು ಟ್ರೋಫಿಯನ್ನು ಕಬಳಿಸಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಅಪ್ಕಮಿಂಗ್ ಎಮರ್ಜಿಂಗ್ ಯಂಗ್ ಪ್ಲೇಯರ್ಸ್ನ ಒಂದು ಅತ್ಯುತ್ತಮ ತಂಡ. ಅವರಿಗೆ ಒಂದು ಬಹಳ ಜೋರಾದ ಚಪ್ಪಾಳೆ ಬರಬೇಕು. ಈ ಪಂದ್ಯಾಕೂಟದಲ್ಲಿ ಅತ್ಯಂತ ಪೈಪೋಟಿಯಿಂದ ಹೋರಾಡಿ 4ನೇ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ, ಚತುರ್ಥ ಬಹುಮಾನ. ಇದನ್ನು ಅಭ್ಯಾಗತರು ಎಲ್ಲರೂ ಸೇರಿ ಅವರಿಗೆ ದಯವಿಟ್ಟು ಹಸ್ತಾಂತರಿಸಬೇಕು. ಎಲ್ಲ ತಂಡದ ಆಟಗಾರರು, ನಾಯಕರು ಮತ್ತು ಮಂಗಳೂರು ಯುನೈಟೆಡ್ ಟೈಟನ್ಸ್ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಆಗಮಿಸಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಅಭಿನಂದನೆಗಳು ಮಂಗಳೂರು ಯುನೈಟೆಡ್ ಟೈಟನ್ಸ್ ತಂಡಕ್ಕೆ. ಇನ್ನು ಮುಂದೆ ಕೂಡ ಇದೇ ರೀತಿಯ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲ ಪಂದ್ಯಗಳಲ್ಲಿ ಭಾಗವಹಿಸಿ ತಾವು ಹಾಗೂ ಅನೇಕ ಪ್ರಶಸ್ತಿಗಳನ್ನು ಗಳಿಸಬೇಕು ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ.
ಈ ಪಂದ್ಯಾಕೂಟದಲ್ಲಿ ತೃತೀಯ ಬಹುಮಾನವನ್ನು ಪಡೆದಂತಹ ನಮ್ಮೆಲ್ಲರ ಒಂದು ನೆಚ್ಚಿನ ತಂಡ ಶ್ರೀ ಕ್ರಿಕೆಟರ್ಸ್ ಅಲೆತ್ತೂರು ಯಾವಾಗಲೂ ಅತ್ಯಂತ ಹೋರಾಟದಿಂದ ಅಂತಿಮ ಚೆಂಡಿನ ತನಕ ಹೋರಾಡುವಂತಹ ಒಂದು ತಂಡ ಅಂತ ಹೇಳಿದ್ರೆ ಶ್ರೀ ಕ್ರಿಕೆಟರ್ಸ್ ಅಲೆತ್ತೂರು. ಈ ತಂಡ ತೃತೀಯ ಪ್ರಶಸ್ತಿಯನ್ನು ತಮ್ಮ ಹಲವಾರು ಆಟಗಾರರ ಅನುಪಸ್ಥಿತಿಯಲ್ಲಿ ಕೂಡ ಪಡೆಕೊಂಡಿದೆ ಅಂತ ಹೇಳಿದ್ರೆ ಈ ಒಂದು ತಂಡದ ಒಂದು ಏನು ಹೆಗ್ಗಳಿಕೆ ಇದೆ ಅದನ್ನು ಇಲ್ಲಿ ಗಮನಿಸಬಹುದು. ದಯವಿಟ್ಟು ತಂಡದ ನಾಯಕರು ಮತ್ತು ಎಲ್ಲ ಆಟಗಾರರು ಆಗಮಿಸಿ ಈ ತೃತೀಯ ಪ್ರಶಸ್ತಿಯನ್ನು ನಮ್ಮ ಅಭ್ಯಾಗತರಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಪಂದ್ಯಾವಳಿ ಉದ್ದಕ್ಕೂ ತಮ್ಮ ಒಂದು ಅತ್ಯುತ್ತಮ ಕಾಮೆಂಟ್ರಿ ಮೂಲಕ ಕೆಲಸ ನಿರ್ವಹಿಸಿದಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಅವರಿಗೊಂದು ವಿಶೇಷವಾದಂತಹ ಸ್ಮರಣಿಕೆಯನ್ನು ನೀಡಿ ಇಲ್ಲಿ ಗೌರವಿಸಲಿಕ್ಕಿದ್ದೇವೆ. ಯಾವಾಗಲೂ ಅವರು ವಿಪ್ರ ಪುತ್ತಿಗೆ ತಂಡಕ್ಕೆ ಆಡ್ತಾರೆ. ಇವತ್ತು ಶ್ರೀ ಕ್ರಿಕೆಟರ್ಸ್ ಅಲೆತ್ತೂರು ತಂಡಕ್ಕೆ ಆಡಿದ್ದಾರೆ. ಶ್ರೀಯುತ ಸೂರ್ಯ ಇಲ್ಲಿ ಆಗಮಿಸಿ ತಮ್ಮ ಕಮೆಂಟ್ರಿ ನಿರ್ವಹಣೆಗಾಗಿ ವಿಶೇಷವಾದಂತಹ ಒಂದು ನೆನಪಿನ ಕಾಣಿಕೆಯನ್ನು ಇಲ್ಲಿ ಸ್ವೀಕರಿಸಬೇಕು ನಮ್ಮ ಅಭ್ಯಾಗತರಿಂದ. ಅಭಿನಂದನೆಗಳು ತಮ್ಮ ಸಹಕಾರಕ್ಕೆ ಶ್ರೀಯುತ ಸೂರ್ಯ ಇವರಿಗೆ. ಈ ಪಂದ್ಯಾಕೂಟದಲ್ಲಿ ಕೆಚ್ಚೆದೆಯಿಂದ ಹೋರಾಡಿ ಯಾವಾಗಲೂ ಪ್ರಶಸ್ತಿ ಗಳಿಸುವಂತ ತಂಡವೇ ಅದು ಯುಕೆ ಉಡುಪಿ ತಂಡ ಅಂತ ಹೇಳಿದ್ರೆ. ಅವರಲ್ಲಿ ಕೂಡ ಕೆಲವೊಂದು ದೊಡ್ಡ ಮಟ್ಟದ ಪ್ಲೇಯರ್ಸ್ ಇವತ್ತು ಅನುಪಸ್ಥಿತಿ ಇತ್ತು. ಪ್ರಮೋದ್ ಇರ್ಬೋದು, ರಿತೇಶ್ ಕಾರಂತ್ ಇರ್ಬೋದು. ಆದ್ರೂ ಕೂಡ ತಮ್ಮ ಪ್ಲೇಯರ್ಸ್ ಏನಿದ್ದಾರೆ, ನಾಗರಾಜ್ ತಂತ್ರಿಗಳೇನಿದ್ದಾರೆ, ಶ್ರವಣ ಏನಿದ್ದಾರೆ, ಉಳಿದವರು ಆದಿತ್ಯ ಇತ್ಯಾದಿಗಳು ಏನಿದ್ದಾರೆ, ಅವರ ಮೂಲಕ ಕೆಚ್ಚೆದೆಯಿಂದ ಹೋರಾಡಿ ಫೈನಲ್ ತನಕ ಬಂದಿದೆ ಹಾಗೂ ಉತ್ತಮ ಪೈಪೋಟಿಯನ್ನು ನೀಡಿದೆ. ದ್ವಿತೀಯ ಪ್ರಶಸ್ತಿ ಪುರಸ್ಕೃತಗೊಂಡಂತಹ ಯುಕೆ ಉಡುಪಿ ತಂಡದ ಆಟಗಾರರೆಲ್ಲರೂ ವೇದಿಕೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ನಮ್ಮ ಅಭ್ಯಾಗತರಿಂದ ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಬ್ರಾಹ್ಮಣರ ಕೂಟದಲ್ಲಿ ಒಂದು ಅತ್ಯುತ್ತಮ ಬಲಿಷ್ಠ ತಂಡಗಳಲ್ಲಿ ಒಂದು ಇದು ಯುಕೆ ಉಡುಪಿ ತಂಡ ಅಂತ ಹೇಳಿದ್ರೆ. ಹಾರ್ದಿಕವಾದಂತಹ ಅಭಿನಂದನೆಗಳು ಯುಕೆ ಉಡುಪಿ ತಂಡದ ಆಟಗಾರರಿಗೆ. ತಮ್ಮ ಈ ಒಂದು ಯಶಸ್ಸು ಮುಂದಿನ ಪಂದ್ಯಾವಳಿಗೆ ಕೂಡ ಮುಂದುವರಿಯಲಿ ಅಂತೇಳಿ ಹಾರೈಸ್ತೇವೆ. ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ ಜಯಶಾಲಿಯಾಗಿರುವಂತಹ ಆಯೋಜಕರ ತಂಡ ಯುವ ಬಳಗ ಕಾಟಿಪಳ್ಳ, ಇದರ ನಾಯಕರು ಮತ್ತು ತಂಡದ ಸದಸ್ಯರು ಹಾಗೂ ಈ ಕಮಿಟಿಯ ಸದಸ್ಯರು ಎಲ್ಲರೂ ಆಗಮಿಸಿ ಅಭ್ಯಾಗತರಿಂದ ತಮ್ಮ ಪ್ರಥಮ ಪಾರಿತೋಷಕವನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ವಿನ್ನಿಂಗ್ ಟೀಮ್